ಹರಿ ಓಂ ಶ್ರೀಮಾತ್ರೇ ನಮಃ. ಇಂದು ನಾವು ಬೆಂಡೆಕಾಯಿಯ ಭರ್ತವನ್ನು ಮಾಡೋಣ. ಬೆಂಡೆಕಾಯಿಯನ್ನು ಚೆನ್ನಾಗಿ ತೊಳೆದು ಒರೆಸಿ ಸಣ್ಣದಾಗಿ ಹೆಚ್ಚಿಕೊಳ್ಳುವುದು. ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಹೆಚ್ಚಿದ ಬೆಂಡೆಕಾಯಿ ಹಾಕಿ ಸರಿಯಾಗಿ ಹುರಿದುಕೊಳ್ಳುವುದು. 2 ಹಸಿಮೆಣಸು, ಸಣ್ಣ ಇಂಗು ಎಣ್ಣೆಯಲ್ಲಿ ಹುರಿದಿಟ್ಟುಕೊಳ್ಳುವುದು. 1 ಕಪ್ ತೆಂಗಿನ ತುರಿ, ಹುರಿದಿಟ್ಟ ಹಸಿಮೆಣಸು, ಇಂಗು, ಚಿಟಿಕೆ ಅರಿಶಿನ, 1 ಸ್ಪೂನ್ ಕೋಕಮ್ ಜ್ಯೂಸ್ ಅಥವಾ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನೂ ಸೇರಿಸಿ ರುಬ್ಬಿಕೊಳ್ಳುವುದು. ರುಬ್ಬಿಕೊಂಡ ಮಸಾಲೆಯನ್ನು ಹುರಿದು ತಣ್ಣಗಾದ ಬೆಂಡೆಕಾಯಿಯಲ್ಲಿ ಬೆರೆಸಿಕೊಂಡು ಸಾಸಿವೆ, ಇಂಗು, ಒಣಮೆಣಸಿನ ಒಗ್ಗರಣೆ ಕೊಡುವುದು. ಬೆಂಡೆಕಾಯಿ ಭರ್ತ ರೆಡಿ. ಶ್ರೀಮಾತ್ರೇ ನಮಃ.